ಆ ಥರ. ಆತ್ಮೀಯ ಬಂಧುಗಳೇ, ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ MRHS, ದಲಿತ ಸಂಘರ್ಷ ಸಮಿತಿ ಮತ್ತು RPI ಮತ್ತು ವಿಶ್ವ ಆದಿಜಾಂಬವ ಸಂಘ ಮತ್ತು ಕರ್ನಾಟಕ ರಾಜ್ಯ ಬಹುಜನ ಚಳವಳಿ ಹಾಗೂ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಎನ್ ಮೂರ್ತಿಯವರ ನೇತೃತ್ವದಲ್ಲಿ ನಮ್ಮ ವಿಶ್ವ ಆದಿಜಾಂಬವ ಸಂಘದ ಭೀಮರಾಜ್ ಅವರು, ಹಾಗೆ ನಮ್ಮ ಕನಕೇನಹಳ್ಳಿ ಕೃಷ್ಣಪ್ಪ ಅವರು, ಕರ್ನಾಟಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ಬಹುಜನ ಚಳವಳಿ, ಹೀಗೆ ಎಲ್ಲರೂ ಕೂಡ ಸೇರಿ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಮಾದಿಗ ಸಮುದಾಯಕ್ಕೆ ಇವತ್ತೇನು ಕಾಂಗ್ರೆಸ್ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಅನ್ಯಾಯವನ್ನು ಮಾಡಿದೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದೆ, ಅನಾವಶ್ಯಕವಾದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಸುಮ್ಮನೆನಾದ್ರು ಹೈಕೋರ್ಟ್ನ ನೆಪ ಹೇಳಿ 2 ವರ್ಷ ವಿಳಂಬ ಮಾಡ್ತಾ ಬಂದಿದೆ. ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಶಾಸಕಾಂಗವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, DPR ಅನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಹಾಗೆ ಇಡೀ ಹೋಮ್ ಮಿನಿಸ್ಟ್ರಿಯನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಎಲ್ಲ ಇಡೀ ಕಾಂಗ್ರೆಸ್ ಪಕ್ಷದ ಅಡ್ಮಿನಿಸ್ಟ್ರೇಷನ್ನನ್ನೇ, ಪಕ್ಷವನ್ನೇ ದುರುಪಯೋಗ ಪಡಿಸ್ಕೊಂಡು ನಮ್ಮ ಒಳ ಮೀಸಲಾತಿಯನ್ನು ಮಾಡದೆ ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ. ನೀವು ಯಾರ ಓಟ್ಗಳು ನಿಮ್ಮ ತೆಕ್ಕೆಗೆ ಬರುತ್ತೋ, ಯಾರ ವೋಟ್ ಬ್ಯಾಂಕನ್ನು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರ ಅನ್ನೋ ಎಚ್ಚರಿಕೆ ನಿಮಗಿರಬೇಕು. ಯಾಕೆಂದರೆ ಇದೊಂದು ಉಪಚುನಾವಣೆ ಅನ್ನೋದು ನಮ್ಮ ಸಮುದಾಯಕ್ಕೆ ನಾವು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಇದು 5 ವರ್ಷಕ್ಕೊಂದ್ಸರಿ ನಾವು ಚುನಾವಣೆಯಲ್ಲಿ ಓಟನ್ನು ಹಾಕಿ ಗೆಲ್ಲಿಸಿ ಕಳಿಸ್ತೀವಿ. 5 ವರ್ಷದಲ್ಲಿ ಅವರೇನಾದ್ರು ಆಡಳಿತದ ಕಾರ್ಯವೈಖರಿ ಸರಿಯಾಗಿ ಮಾಡಿಲ್ಲ ಅಂತಂದರೆ ಅವರಿಗೆ ನಾವು ಸರಿಯಾಗಿ ಪಾಠವನ್ನು ಕಲಿಸ್ತಕ್ಕಂಥ ಸಂದರ್ಭ ಇದು. ಉಪಚುನಾವಣೆ ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಸರಿಯಾದ ಪಾಠವನ್ನು ಕಲಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಾವು ಸರ್ಕಾರದವ್ರನ್ನ ವಾಪಸ್ ಕಳ್ಸೋಕ್ಕಾಗಲ್ಲ, ಆದರೆ ಸರ್ಕಾರನ ವಾಪಸ್ ಕಳಿಸ್ತೀವಿ ಅಂತಕ್ಕಂಥ ಎಚ್ಚರಿಕೆ ಸಂದೇಶ ಇಲ್ಲಿ ನಾವು ಕೊಡಬೇಕು. ನಿಜವಾಗಲೂ ನೀವು ಮಾದಿಗರಿಗೆ ಹುಟ್ಟಿದರೆ, 35 ವರ್ಷಗಳ ಹೋರಾಟಕ್ಕೆ ಬೆಲೆ ಕೊಡೋಂಗಿದ್ರೆ, ತ್ಯಾಗ ಬಲಿದಾನಕ್ಕೆ ನೀವು ಗೌರವ ಕೊಡೋಂಗಿದ್ರೆ, ಈ ಸರ್ಕಾರ ಇವತ್ತೇನು ನಮಗೆ ಅನ್ಯಾಯ ಮಾಡ್ತಾ ಇದೆ, ಈ ಅನ್ಯಾಯದ ವಿರುದ್ಧ ನಾವು ಸಿಡಿದೇಳಲೇಬೇಕಾಗಿದೆ. ಯಾವ ರಾಜಕೀಯ ದುರುದ್ದೇಶದಿಂದ ನಮ್ಮ ವೋಟ್ ಬ್ಯಾಂಕನ್ನು ನಿರ್ಲಕ್ಷ್ಯ ಮಾಡಿ ಇವರು ವೋಟ್ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತಕ್ಕಂಥ ಸಂದೇಶವನ್ನು ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿದೆ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ನಮ್ಮ ಮಾದಿಗ ಸಮುದಾಯ ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇವತ್ತಿನ ತಲೆಮಾರು ಏನಿದೆ, ಈ ತಲೆಮಾರಿನ ಜವಾಬ್ದಾರಿ ನಮ್ಮದು. ಈ ಒಳ ಮೀಸಲಾತಿಯನ್ನು ಯಾವುದೇ ನಮಗೆ ಕಾನೂನಿನ ಅಡಚಣೆಗಳಿಲ್ಲ. ಸರ್ವೋಚ್ಚ ನ್ಯಾಯಾಲಯನೂ ಕೂಡ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅದನ್ನು ಕೂಡ ಓವರ್ಕಮ್ ಮಾಡಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿ, ಮಾದಿಗರೆಲ್ಲರೂ ಕೂಡ ಈ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಯಾಕೆಂದ್ರೆ ಇದು ನಮ್ಮ ಮಕ್ಕಳ ಭವಿಷ್ಯ. ಯಾವುದೇ ಕಾರಣಕ್ಕೂ ಹಣಕ್ಕೆ ನಿಮ್ಮ ಮತಗಳನ್ನು ವ್ಯಾಪಾರ ಮಾಡ್ಕೋಬೇಡ್ರಿ, ಹೆಂಡಕ್ಕೆ ವ್ಯಾಪಾರ ಮಾಡ್ರಿ. ನಮ್ಮ ಮಕ್ಕಳಿಗೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿಬೇಡ್ರಿ. ಅವ್ರ ಎಜುಕೇಷನ್ ಬೇಕಾಗಿದೆ, ಅವ್ರಿಗೆ ಲೋನ್ಗಳು ಬೇಕಾಗಿದೆ, ಸೈಟ್ಗಳು ಬೇಕಾಗಿದೆ, ಉದ್ಯೋಗ ಬೇಕಾಗಿದೆ. ಆಯ್ತಾ, ನಮ್ಮನ್ನು ಭಾಳ ಹಗುರವಾಗಿ ಕಾಣ್ತಾ ಇದ್ದಾರೆ ಇವರು. ಹೆಂಡ ಸಾರಾಯಿ ಕೊಟ್ಟರೆ ಸಾಕು, ಇವ್ರ ಕೈಯಲ್ಲಿ ಓಟ್ ಹಾಕ್ಸ್ಕೋಬೋದು, ದುಡ್ಡು ಬಿಸಾಕರು ಸಾಕು, ಇವ್ರ ಕೈಯಲ್ಲಿ ಓಟ್ ಹಾಕ್ಸ್ಕೋಬೋದು ಅಂತಕ್ಕಂಥ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಮ್ಮ ಆತ್ಮಗೌರವವನ್ನು ರಕ್ಷಣೆ ಮಾಡಬೇಕಂದ್ರೆ ಮಾದಿಗರು ನಾವು ವೋಟ್ ಬ್ಯಾಂಕ್ ಏನು, ನಮ್ಮ ವೋಟ್ ಬ್ಯಾಂಕ್ ಮೂಲಕ ನಮ್ಮ ಶಕ್ತಿ ತೋರಿಸ್ಬೇಕು. ನಾವು ಹೋರಾಟ ಇಡೀ ರಾಜ್ಯದ 224 ಸ್ಥಾನಗಳಿಗೂ ಕೂಡ ಅನ್ವಯ ಆಗುತ್ತೆ. 224 ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕೀಯ ಪ್ರತಿನಿಧಿಗಳಿಗೆ ಎಚ್ಚರಿಕೆ ಗಂಟೆ ಆಗಬೇಕು. ಯಾರು ಒಳ ಮೀಸಲಾತಿ ವರ್ಗೀಕರಣವನ್ನು ನಿರ್ಲಕ್ಷ್ಯ ಮಾಡಿ ಬಂದರೆ ನಿಮ್ಮನ್ನು ಸೋಲಿಸ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿರೋದು ನಮ್ಮ ದಾವಣಗೆರೆ ಜಿಲ್ಲೆಯ ಮತದಾರರು. ಇಡೀ ರಾಜ್ಯದ ಮಾದಿಗರು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು ಇಡೀ ರಾಜ್ಯದ ಮಾದಿಗರು ನಿಮ್ಮನ್ನು ಕೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ನಮ್ಮವರಿದ್ದಾರೆ ಅಂತ ಭಾವಿಸ್ತಾ ಇದ್ದಾರೆ, ನಮ್ಮ ಜನಾಂಗದವರು ಇದ್ದಾರೆ ಅಂತ ಭಾವಿಸ್ತಾ ಇದ್ದಾರೆ. ನಮ್ಮ ಜನಾಂಗದವರು ನಮ್ಮ ಜವಾಬ್ದಾರಿ, ಇಡೀ ರಾಜ್ಯದ ಒಳ ಮೀಸಲಾತಿ ವರ್ಗೀಕರಣದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅಂತ ಕಾದು ನೋಡ್ತಾ ಇದ್ದಾರೆ. ನೀವು ದಯವಿಟ್ಟು ನೀವು ಹಣ ಯಾರ ಹತ್ರ ಇಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ಆದರೆ ಸಾಮಾಜಿಕ ಜವಾಬ್ದಾರಿಯಿಂದ ನೀವು ಮಾದಿಗರ ಸ್ವಾಭಿಮಾನ ಮತ್ತು ಗೌರವವನ್ನು ರಕ್ಷಣೆ ಮಾಡೋಕ್ಕೋಸ್ಕರ, ನಮ್ಮ ರಾಜಕೀಯ ಶಕ್ತಿಯನ್ನು ಪ್ರೂವ್ ಮಾಡೋದಕ್ಕೋಸ್ಕರ ನೀವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕು ಅಂತ ನಮ್ಮ ಇಡೀ ಮಾದಿಗ ಜನಾಂಗ ಮತ್ತು ದಾವಣಗೆರೆಯ
ಮಾದಿಗ ಮತದಾರರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.